ಡೆಲಿವರಿ ಆದಮೇಲೆ ವೆದರ್ ನಾರ್ಮಲ್ ಡೆಲಿವರಿ ಆರ್ ಸಿಸೇರಿಯನ್ ಡೆಲಿವರಿ ಆದಮೇಲೆ ಫುಡ್ ಬಗ್ಗೆ ಏನು ಕಾಳಜಿ ವಹಿಸಬೇಕು ಅಂದರೆ ನ್ಯೂಟ್ರಿಷಿಯಸ್ ಫುಡ್ ನೀವು ತಗೋಬೇಕು. ಎಲ್ಲ ಥರದ ಹಣ್ಣುಗಳು ತಿನ್ಬೋದು. ಪ್ರೋಟೀನ್ ರಿಚ್ ಡಯಟ್, ಮೇನ್ಲಿ ಹಾಲು ಕುಡಿಸೋವಾಗ ತಾಯಿಗೆ ಜಾಸ್ತಿ ಪ್ರೋಟೀನ್ ಅವಶ್ಯಕತೆ ಇರೋದ್ರಿಂದ ಕಾಳುಗಳು, ನಾನ್ ವೆಜಿಟೇರಿಯನ್ ಆಗಿದ್ರೆ ನಾನ್ ವೆಜ್ ಎಲ್ಲನೂ ಊಟ ಮಾಡ್ಬೋದು. ವೆಜಿಟೇರಿಯನ್ ಆಗಿದ್ರೆ ಕಾಳುಗಳು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ವೆಜಿಟೇಬಲ್ಸು. ಆಮೇಲೆ ಯಾವುದೇ ಥರದ ಪಥ್ಯ ಆ ಫುಡ್ ತಿನ್ನಬಾರ್ದು, ಈ ಫುಡ್ ತಿನ್ನಬಾರ್ದು ಆ ಥರ ಅಂಟಿಲ್ ಅನ್ಲೆಸ್ ಯು ಹ್ಯಾವ್ ಸಮ್ ಅಲರ್ಜಿ ಫಾರ್ ಎನಿ ಸ್ಪೆಸಿಫಿಕ್ ಫುಡ್ ಅದೊಂದು ಬಿಟ್ಟು ಎಲ್ಲ ಥರದ ಮನೆಯಲ್ಲಿ ಮಾಡಿರೋ ಹೋಮ್ ಮೇಡ್ ಫುಡ್ಡನ್ನು ನೀವು ಊಟ ಮಾಡಬೇಕು. ಅದು ಬಿಟ್ಟು ಪಥ್ಯ ಮಾಡಿ ಉಲ್ಟಾ ನಿಮ್ಮಿಂದ ನೀವು ಮತ್ತೆ ಉಲ್ಟಾ ವೀಕ್ನೆಸ್ ಎಲ್ಲ ಬರೋ ಚಾನ್ಸಸ್ ಎಲ್ಲ ಇರೋದ್ರಿಂದ ಯಾವುದೇ ಫುಡ್ ಅವಾಯ್ಡ್ ಮಾಡಬೇಡಿ. ಎಲ್ಲವನ್ನು ನ್ಯೂಟ್ರಿಷಿಯಸ್ ಫುಡ್ಡನ್ನು ತಿನ್ಬೋದು. ಆಮೇಲೆ ಬೇಬಿ ಕೇರ್ ಬಗ್ಗೆ ಯಾವ ಥರ ಅಂದರೆ, ಬೇಬಿ ಸರಿಯಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದೆಯೋ ಇಲ್ಲ, ರೆಫ್ಯೂಸಲ್ ಟು ಫೀಡ್ ಇದ್ದರೆ ಅದೊಂದು ಗ್ರೇವ್ ಸಿಂಪ್ಟಮ್. ಇಮಿಡಿಯೇಟ್ಲಿ ನೀವು ಹೋಗಿ ಪೀಡಿಯಾಟ್ರಿಷಿಯನ್ ಮೀಟ್ ಮಾಡಿ ನಿಮ್ಮ ಮಗುಗೆ ತೋರಿಸ್ಕೋಬೇಕು. ಬೇಬಿ ವೇಟ್ ಗೇನ್ ಕರೆಕ್ಟಾಗಿ ಆಗ್ತಾ ಇದೆಯೋ ಇಲ್ಲೋ ಅದನ್ನು ಒಂದು ನೋಡಬೇಕು. ಪ್ಲಸ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಅಂದರೆ ವ್ಯಾಕ್ಸಿನೇಷನ್ ಟೈಮ್ಲಿ ನೀವು ನಿಮ್ಮ ಮಗುಗೆ ಹಾಕಿಸ್ಬೇಕು. ಯಾವುದೇ ಥರ ಡಿಲೇ ಮಾಡಿ ಈಗ ಈ ಟೈಮಲ್ಲಿ ಹೋಗಬಾರ್ದು ಅದು ಇದು ಅಂತ ಮನೆಯಲ್ಲೇ ಕೂತ್ಕೊಳ್ಳೋದು ಸರಿಯಾಗಿ.